ನಮಸ್ಕಾರ ರೀ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡ್ರಿ ಇಲ್ಲಿ ಅದು ಪಾಪ್ಕಾರ್ನ್ ಗೋವಿನ ಜೋಳ ನೋಡ್ರಿ. ಅದು ಸನಿ ಮೊನ್ನೆ ಹೊಲ್ದಾಗ ಸಿಕ್ಕಿದ್ವು, ಒಂದು ತೊಗೊಂಬಂದಿತ್ತು ಬೇರೆ ಹೊಲಕ್ಕೆ ಹೋದಾಗ. ನೋಡಿರಿ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿರಿ, ಇದು ಮನ್ಯಾಗ ಪಾಪ್ಕಾರ್ನ್ ಮಾಡೋದು ಹೆಂಗೆ ಅಂತಂದೇಳಿ ತೋರಿಸ್ತೀನಿ ಬರ್ರಿ. ಇವನ್ನ 3 ತಿನ್ನಿದಾವ್ರಿ. ಅವು ಮಳೆ ಸರಿಯಾಗಿಲ್ಲ ಅಲ್ರಿ, ಹಂಗಾಗಿ ಒಂದೊಂದು ಕೆಟ್ಟವು. ಚಲೋ ಅಷ್ಟೇ ತಗೊಂಡು ನೋಡಿರಿ ಇದು ಮಾಡೋದು ಹೆಂಗೆ ಅಂತಂದೇಳಿ ತೋರಿಸ್ತೀನಿ ಬರ್ರಿ, ನೋಡೋಣ. ಭಾರಿ ಮಸ್ತ್ ಇರ್ತದೆ, ಅಂಗಡಿಯಾಗ ತಿಂದಂಗೆ ಇರ್ತಾವೆ, ಮನ್ಯಾಗ ರೆಡಿ ಮಾಡೋದು. ನೋಡಿರಿ, ಈಗ ಇವನು ಹಿಂಗೆ ಸುಲ್ಕೊಂತೀನಿ ರೀ. ಸುಲ್ಕೊಂಡು ಈ ಥರ ಬಿಸ್ಕೋಬೇಕು ನಾನು. ನೋಡಿರಿ, ಕಾಳೆಲ್ಲ ಸುಲ್ಕೊಂಡು ನೋಡಿರಿ. ಇವನು ಸುಲ್ಕೊಂಡು ಒಂದು ಒಣ ಹಾಕಿ ತೊಗೊಂಡು ಮೇಲೆ ಸುಂಪು ಹೋಗಂಗೆ ಹಿಂಗೆ ಒರೆಸ್ಕೊಂಡೀನಿ ರೀ. ಹಚ್ಕೊಂಡು ಈಗ ಗ್ಯಾಸ್ ಹಚ್ಚೀನಿ ರೀ. ಗ್ಯಾಸ್ ಮೇಲೆ ಒಂದು ಕಡಾಯಿಗೆ ಇಟ್ಟೀನಿ. ಅದು ಸ್ವಲ್ಪ ಕಾಯ್ತಂದ್ರೆ ಸಾಕು. ಈಗೇನು ನೀರು ಹಾಕ್ತೀನಿ ನೋಡಿರಿ. ಈಗ ದಬ್ಬರಿ ಕಾದೈತಿ, ಅದಕ್ಕೆ ಒಂದಿಷ್ಟು ತೊಗೊಂಡು ಹಾಕ್ತೀನಿ ರೀ. ನೀರಾಯ್ತು ನೋಡ್ರಿ, ಅವು ಇಷ್ಟಿಷ್ಟು ಸಾಕು. ಎರಡು ತೋರಿಸಿರ್ಬೇಕು ಅವನು. ಸ್ವಲ್ಪ ಮುಚ್ಚಬೇಕು, ಹೆಂಗೆ ಪಟ್ಟು ಸಿಡಿದು ನೋಡ್ರಿ. ನೋಡಿರಿ, ಪೂರ್ತಿ ಊರಿದಲ್ಲ, ಈಗ ಒಂದೊಂದು ಹಳ್ಳಾಗತ್ತೀವಿ ನೋಡ್ರಿ. ಅವು ಹೊಟ್ಟನ ಈಗ ಸ್ವಲ್ಪ ಮುಚ್ತೀನಿ, ಸಿಡಿ ತಗೋದಿ ನೋಡ್ರಿ. ಹೆಂಗೆ ಹೇಳ್ದು ನೋಡಿ ಕಾಣ್ತೀನಿ ರೀ. ನೋಡಿರಿ, ತಾನ ಒಂದೊಂದು ಬಿಚ್ಕೊಂಡು ಅಳ್ಕೊಂತ ಹೋಗ್ಕೋರು. ಪಟ್ 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 ಸಿಡಿದು ನೋಡ್ರಿ. ಗಂಗಾಳ ಮುಚ್ಚಿ ಸ್ವಲ್ಪ ತೆಗೆದಿದ್ದೆ. ಈಗ ಒಂದು ಅರ್ಬಿ ಇಟ್ಟು ಹಿಂಗೆ ಹಳ್ಳೆ ಬಸ್ತು ನೋಡ್ರಿ. ಹೆಂಗೆ ಹೇಳ್ತು ನೋಡಿ, ಪಟ್ ಪಟ್ ಅದ ಸಿಡಿತಾರೆ ಕಡೆಗೆ ಅವು. ಮನೆ ಹಿಂಗೆ ಅರಿಬಿಡಬೇಕು. ಸ್ವಲ್ಪ ಹಿಂಗೆ ಮಾಡ್ತಿರ್ಬೇಕು, ಅಂದರೆ ಎಷ್ಟು ಬಿಡ್ತಾವು. ಸಣ್ಣಗಿಡ್ಬೇಕು ಉರಿನ. ನೋಡ್ರಿ, ನಾನು ಎಷ್ಟು ಹಾಕಿದ್ದೆ ಇಷ್ಟು ಎದ್ದು ನೋಡ್ರಿ. ಹಳ್ಳು ಒಂದು ಅರ್ಬಿ ಮುಚ್ಚಿಬಿಟ್ರೆ ಈ ಥರ ಜೋಳ ಹಳ್ಳೆ ಬಿಸ್ತೀವಲ್ರಿ, ಇದು ಅದೇ ಥರ ನೀವು ಪಾಪ್ಕಾರ್ನ್ ಮಾಡೋದು ನೋಡಿರಿ. ಇಷ್ಟು ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ರೀ. ನೋಡಿರಿ, ಅದ ಕಡೆಗೆ ವಾಪಸ್ ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಒಗ್ಗರಣೆಗೆ ಅಂತೇಳಿ. ನಾವು ಎಷ್ಟದ ಅದ್ರ ನೋಡ್ಕೊಂಡು ಎಣ್ಣೆ ಹಾಕ್ಬೇಕ್ರಿ. ಅವು ಈಗ ನಾನು ದೊಡ್ಡ ತೆನೆ ಆದರೆ 2 ತೆನೆ ಲೆಕ್ಕರಿ. ಅದು ಸಣ್ಣ ಸಣ್ಣ ಇದ್ವಲ್ಲ, ಹಂಗಾಗಿ ನೋಡ್ರಿ ಎಣ್ಣೆ ಕಾಯ್ತು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ಎಡೆಯಲ್ಲಿ. ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕ್ಕೊತೀನಿ ರೀ. ಒಂದು ಖಾರ ಎಲ್ಲದಕ್ಕೂ ಹತ್ತೈತೆ ಅಂತೇಳಿ ಒಣ ಖಾರ ಆ ಥರ ಹಾಕ್ಬೋದು. ಹಸಿ ಖಾರ ಇತ್ತು, ಹಸಿ ಖಾರ ಹಾಕ್ಕೊಂಡೀನಿ ನೋಡಿರಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಹಾಕ್ಕೊತೀನಿ, ಅದಕ್ಕೆ ಕಲರ್ಗೋಸ್ಕರ. ಇದನ್ನು ಇಷ್ಟು ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆರಿನ ಮೇಲೆ ಕಲಿಸ್ಬೇಕು, ಸುಡಾದಿದ್ದ ಕಲಿಸ್ಬಾರ್ದು ನೋಡ್ರಿ. ಈಗ ಇಷ್ಟ ಸಾಕಿರುತ್ತೆ ಒಗ್ಗರಣೆ ಅಂದರೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು. ಸ್ವಲ್ಪ ಮಸಾಲೆ ಹಾಕ್ಕೊತೀನಿ. ಹಾಕೋಗಿದ್ರೆ ಹಾಕ್ಕೋಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಸ್ವಲ್ಪ ಕುಟ್ಟಿದ ಮಸಾಲೆ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊತೀನಿ. ಪೂರ್ತಿ ಮಿಕ್ಸ್ ಮಾಡ್ಕೊತೀನಿ ರೀ ಅದನ್ನು. ಒಗ್ಗರಣೆ ಆರ್ತೆ. ಈಗ ಇವನ್ನ ಈ ಥರ ತೊಗೊಂಡು ಇದ್ರಾಗ ಮಿಕ್ಸ್ ಮಾಡಿ ಕಲಿಸ್ತೇನೆ. ಅದೇ ನೋಡಿರಿ, ಈಗ ಪೂರ್ತಿ ಕಲಿಸಿದ್ ನೋಡಿರಿ. ಹಳ್ಳ್ಯಾಗ ಹೊಲ್ದಾಗ ಸಿಗ್ತಾವ್ರಿ, ತೆನೆ ಮುರಕ್ಕೆ ಹೋಗಿರ್ತಲ್ಲ ಅವಂಗೆ ತಂದಿರ್ತಾರೆ. ನಮ್ಮ ಮನ್ಯಾಗ ಮೊನ್ನೆ ಹೋಗಿದ್ರು ತೊಗೊಂಬಂದಿದ್ರು ರೀ. ಅದಕ್ಕೆ ಮಾಡಿ ತೋರಿಸಿದ್ರಾತಂತೇಳಿ ಮಾಡಿದೆ ರೀ. 2 ನಿಮಿಷ ರೀ, ಚಟ್ಪಟ್ ಅಂತಂದೇಳಿ ಆಗೋ ಕೆಲಸ ರೀ ಇದು. ಏನು ಬೇಡ, ಒಂದು ಒಗಸಿ ಇದು ಗೋವಿನ ಜೋಳ ಇದ್ರೆ ಸಾಕ್ರಿ. ಈ ಥರ ಸ್ನ್ಯಾಕ್ಸ್ ಸಾಯಂಕಾಲ ಮಕ್ಕಳಿಗೆ ತಿನ್ನೋಕೆ ಮಾಡಿಕೊಡ್ಬೋದು. ನೋಡಿರಿ, ನಾವು ಮಾಡಿದ ರೀತಿ ನಿಮ್ಗೆ ವಿಧಾನ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿರಿ, ಇದೇ ಥರ ಹಳ್ಳ್ಯಾಗ ಏನೇನು ಸಿಗ್ತಾವೆ ಅವನ್ನೆಲ್ಲ ನೋಡಿ ಮಾಡಿ ತೋರಿಸ್ತೀನಿ ನಿಮ್ಗೆ.
ಪ್ಲೀಸ್ ಸಬ್ಸ್ಕ್ರೈಬರ್ ಆಗ್ರಿ ನೋಡಿರಿ. ಇದೇ ಥರ ಸಪೋರ್ಟ್ ಮಾಡಿರಿ ನನಗೆ. ಧನ್ಯವಾದ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.